ನಮಸ್ಕಾರ ಗುರು, ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಶನಿವಾರ ಬೇರೆ, ಜಸ್ಟ್ ವಾರ ಆಗಿದೆ. ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕೊಟ್ಟಿರೋ ಬೈಕ್ ಬಂದುಬಿಟ್ಟು ಇಲ್ಲಿದೆ ನೋಡಿ. ಯಾವುದು ಅಂತ ಗೆಸ್ ಮಾಡ್ರಿ ಹಂಗೆ ಒಂದ್ಸಲಿ. ಇಲ್ಲಿ ನೋಡಿ, ಇಲ್ಲಿ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್. ಇದು ಬಂದುಬಿಟ್ಟು ನಾನು 5ನೇ ಕ್ಲಾಸು ಇನ್ನು 6ನೇ ಕ್ಲಾಸ್ ಇರಬೇಕಾದ್ರೆ ತೊಗೊಂಡಿರೋಂಥ ಗಾಡಿ. ಇದ್ರದ್ದೇ ನ್ಯೂ ವರ್ಷನ್ ಗಾಡಿ ನಾನು ಇವತ್ತು ವೀಡಿಯೋ ಮಾಡೋಕೆ ಕೊಟ್ಟಿರೋದು. ಅದು ಬಂದುಬಿಟ್ಟು ಇವಾಗ 2025 ಮಾಡಲ್ ಮಾಡೋಕೆ ಕೊಟ್ಟಿರೋದು. ನೋಡಿರಿ ಇದು ಹೆಂಗೆ ಇಟ್ಟಿದ್ದೀವಿ ಮನೇಲಿ ಗಾಡಿ ಅಂತಂದರೆ, ಇಂಜಿನ್ ಚೆನ್ನಾಗಿದೆ, ಬಟ್ ಇವಾಗ ಓಡೋ ಕಂಡೀಷನಲ್ಲಿ ಇಲ್ಲ. ಸರಿ ಮಾಡಿಸಿದ್ದು ಒಳ್ಳೆ ಗಾಡಿ ರೆಡಿ ಆಗುತ್ತೆ. ಇದನ್ನು ನಮ್ಮ ಅಜ್ಜ ಹೊಡೆದಾಡ್ತಿತ್ತು ಅವಾಗ. ಅದು ಬಿಟ್ಟರೆ ನಿಮಗೆ ಇನ್ನೊಂದು ಬೈಕ್ ತೋರಿಸ್ತೀನಿ, ಲೆಜೆಂಡ್ ಹೀರೋ ಹೋಂಡಾ ಹೀರೋ CD100 ನೋಡಿದ್ದೀರಲ್ಲ, ಇಲ್ಲಿ ನೋಡಿರಿ, ಇದೊಂದು ಗಾಡಿ. ಈ ಗಾಡಿ ಬಂದುಬಿಟ್ಟು ನಮ್ಮ ಮಾವ ರೆಡಿ ಮಾಡಿಸ್ಕೊಂಡಿದ್ದು, ಅಂದರೆ ನಮ್ಮ ಮಾವನ ಅಪ್ಪಾಜಿದು, ಅವ್ರ ಡ್ಯಾಡಿ ಗಾಡಿ ಇದು ಬಂದುಬಿಟ್ಟು. ಇಲ್ಲಿ ಕಾಣ್ತಿದ್ದೆ ನೋಡಿ CD100 ಅಂತಂದ್ಬಿಟ್ಟು. ಇದನ್ನು ನಮ್ಮ ಮಾವ ಫುಲ್ ಮಾಡಿಫೈ ಮಾಡಿಸ್ಕೊಂಡಿತ್ತು. ಆವಾಗ ಅವರು ಕಾಲೇಜಿಗೆ ಹೋಗ್ಬೇಕಾದ್ರೆ ಫುಲ್ ಮಾಡಿಫೈ ಮಾಡಿಸ್ಕೊಂಡು ಹೊಡಿತಿದ್ದು ಗಾಡಿ ಇದು. ಇವಾಗಲೂ ಚೆನ್ನಾಗಿದೆ, ಬಟ್ ಓಡೋ ಕಂಡೀಷನಲ್ಲಿಲ್ಲ. ಇದನ್ನು ಸರಿ ಮಾಡಿಸ್ಬೇಕು. ಅದು ನೋಡೋಣ, ಟೈಮ್ ಆದರೆ ಎಲ್ಲದು ಸರಿ ಮಾಡಿಸೋಣ. ಮತ್ತು ಇದ್ರದ್ದು ಏನು ಅಂದರೆ, ಈ ಗಾಡೀಲೇ ನಾನು ನಮ್ಮ ಅಣ್ಣ ಇಬ್ಬರು ಇದೇ ಗಾಡೀಲಿ ಬೈಕ್ ಹೊಡಿಯೋದು ಕಲ್ತಿದ್ದು. ಫುಲ್ಲು ಪರ್ಫೆಕ್ಟಾಗಿ ಬೈಕ್ ಹೊಡಿಯೋದು ಕಲ್ತಿದ್ದು ಈ ಗಾಡೀಲೇ. ಬಿದ್ದು ಎದ್ದು ಆ ಗಾಡಿಗೆ ಅದೆಷ್ಟು ಸ್ಕ್ರ್ಯಾಚ್ ಆಗಿದೆಯೋ, ಅದು ಎಲ್ಲೆಲ್ಲಿ ಏನೇನು ಬೆಂಡ್ ಆಗಿದೆಯೋ ಗೊತ್ತಿಲ್ಲ, ತುಂಬಾ ಸ್ಕ್ರ್ಯಾಚಸ್ಗಳಾಗಿದೆ. ಅದು ಬಿಟ್ಟರೆ ಆ ಗಾಡಿಗೆ ಫಸ್ಟ್ ಇದು ಬರ್ತಾಯಿತ್ತು, ಏನಂತಾರೆ ಅದಕ್ಕೆ, ಗ್ಯಾಸ್ ಸಿಸ್ಟಮ್. ಗ್ಯಾಸ್ ಹಾಕ್ಬೋದಿತ್ತು, ಸೈಡ್ ಬಾಕ್ಸ್ ಕೊಡೋರು, ಅದರ 2 ಸಿಲಿಂಡರ್ ಬರುತ್ತೆ, ಅದಕ್ಕೆ ಗ್ಯಾಸ್ ತುಂಬಿಸ್ಕೊಂಡು ಹೊಡಿಬೋದು. ಹಂಗಾಗಿ ಪೆಟ್ರೋಲಿಗೆ ಖರ್ಚು ಆಗ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಡ್ರಮ್ ತುಂಬಿಸ್ಕೊಳೋದು, ಗ್ಯಾಸ್ ತುಂಬಿಸ್ಕೊಳೋದು, ಹೊಡಿಯೋದು. ಅದು ಬಿಟ್ಟರೆ ಇನ್ನೊಂದು 2 ಗಾಡಿಗಳು ತೋರಿಸ್ಬೇಕು. ಗಾಡಿ ಎಲ್ಲ ಸೈಕಲ್ಗಳು ತೋರಿಸ್ಬೇಕು ನಿಮಗೆ. ಇಲ್ಲಿ ನೋಡಿರಿ, ಇಲ್ಲಿ ಇದು ಬಂದುಬಿಟ್ಟು ನಮ್ಮ ಅಣ್ಣನ ಸೈಕಲ್ಲು. ನಮ್ಮ ಮನೇಲಿ ಫಸ್ಟ್ ಸೈಕಲ್ ಇದೇ ಬಂದಿದ್ದು ನಮ್ಮ ಕಾಲದಲ್ಲಿ. ನಾವು ಅವಾಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಇರಬೇಕಾದ್ರೆ ಟೈಮಲ್ಲಿ ನಮ್ಮ ಅಣ್ಣನ ಗಾಡಿ ಫಸ್ಟ್ ಬಂತು. ಇದು ಈ ಥರ ಇರಲಿಲ್ಲ, ಫುಲ್ ಚೇಂಜ್ ಇತ್ತು, ಬ್ಲ್ಯಾಕ್ ಕಲರ್ ಗಾಡಿ ಇತ್ತು. ಇದನ್ನು ನಾವು ಹಿಂದೆಗಡೆ ಚಿಕ್ಕ ವೀಲ್ ಹಾಕ್ಬಿಟ್ಟು, ಮುಂದೆಗಡೆ ದೊಡ್ಡ ವೀಲ್ ಹಾಕ್ಬಿಟ್ಟು ಫುಲ್ ಮಾಡಿಫೈ ಮಾಡಿಸ್ಕೊಂಡು, ಅಂದರೆ ನಾವೇ ಕೂತ್ಕೊಂಡು ಸುಮ್ಮನೆ ಮನೇಲಿ ಕಿತಾಪತಿ ಮಾಡಿ ಏನೇನೋ ಜುಗಾಡ್ ಮಾಡಿ ಆ ಥರ ಮಾಡಿದ್ವಿ. ಅದು ಬಿಟ್ಟರೆ ನನ್ನ ಸೈಕಲ್ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ನಮ್ಮ ಅಣ್ಣನ ಗಾಡಿ ಆದಮೇಲೆ ನನ್ನ ಗಾಡಿ ಬಂದಿದ್ದು, ಸೈಕಲ್ ಬಂದಿದ್ದು. ಇಲ್ಲಿದೆ ನೋಡಿರಿ, ಅರ್ಕಲೆಸ್ ಅಂತಂದ್ಬಿಟ್ಟು. ಏನಿಲ್ಲ, ವೀಲ್ಸು ಇಲ್ಲ, ಸ್ಟೈರಿಂಗ್ ಇಲ್ಲ, ಸೀಟ್ ಇಲ್ಲ, ಏನಿಲ್ಲ. ಅದನ್ನು ಫುಲ್ ಹಾಳಾಗೋಯ್ತು, ಹಂಗೆ ಚಚಾಡಿದ್ದೀವಿ. ಅದು ಬಿಟ್ಟರೆ ಇಲ್ಲಿ ನೋಡಿರಿ, ಸೋನಾಲಿಕಾ. ಇದು ಬಂದುಬಿಟ್ಟು ನಮ್ಮ ಟ್ಯಾಕ್ಟ್ರಿ ಇದೆ ಅಂತ ಒಂದು ಇದಾಕಿದ್ದೆ ಗೊತ್ತಾ, ಹೋಸಲಿ ಟ್ಯಾಕ್ಟ್ರಿ ವೀಡಿಯೋ ಮಾಡಬೇಕಾದ್ರೆ ನಮ್ಮದೊಂದು ಸೋನಾಲಿಕಾ ಇದೆ ಅಂತ ಹೇಳಿದ್ನಲ್ಲ, ಅದರದೇ. ಬಟ್ ಅದಕ್ಕೆ ಗಿಫ್ಟ್ ಕೊಟ್ಟಿರೋಂಥ ಗಾಡಿ. ಗಿಫ್ಟ್ ಅಂದರೆ ಅದಕ್ಕೆ ಫ್ರೀ ಕೊಟ್ಟಿರೋಂಥ ಇದು, ಚಿಕ್ಕ ಹುಡುಗರಿಗೆ ಅಂತ ಮಾಡಿರೋಂಥದ್ದೊಂದು ಸ್ಪೆಸಿಫಿಕ್ಕಾಗಿ. ಇದನ್ನು ಆವಾಗಲೇ ತಂದಿದ್ದರು, ನಾನು ಊಟಕ್ಕಿಂತ ಮುಂಚೆ ತಂದಿದ್ದು ಗಾಡಿ ಇದು. ನಾವು ಹುಟ್ಟಿದ ಮೇಲೆ ನೋಡಿರಿ, ಏನು ಉಳಿಸಿಲ್ಲ, ಸೀಟು ಉಳಿಸಿಲ್ಲ, ಸ್ಟೈರಿಂಗ್ ಉಳಿಸಿಲ್ಲ, ಏನಿಲ್ಲ. ಇದು ಬಂದುಬಿಟ್ಟು ಪೆಡಲ್ ಸಿಸ್ಟಮು. ಈ ಸೈಕಲ್ ಯಾವ ಥರ ಪೆಡಲ್ ತುಳಿತೀವಲ್ಲ ಆ ಥರ ಕುತ್ಕೊಂಡು ಪೆಡಲ್ ತುಳಿಬೇಕಷ್ಟೆ. ಇನ್ನೂ ಸುಮಾರು ಇದ್ದಾವೆ, ಬಟ್ ಇವತ್ತೇ ಸಾಕು. ಬನ್ನಿ, ಆ ಬೈಕ್ ತೋರಿಸ್ತೀನಿ ನಿಮಗೆ. ಹೀರೋ ಹೋಂಡಾದಲ್ಲಿ ಹೊಸ ಫ್ಯೂಚರ್ಸ್ ಚೆನ್ನಾಗಿ ಬಿಟ್ಟಿದ್ದಾರೆ, ಕಮ್ಮಿ ರೇಟ್ಗೆ ಗಾಡಿನ ಫುಲ್ಲು ಏನೇನೋ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಆ ಗಾಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹೆಲ್ಮೆಟ್ ಸೆಟಪ್ಗೆ ಸ್ವಿಚ್ ಆಗೋಣ ಬನ್ನಿ. ಶೂರರಿಗೊಂದು ಕಾಲ, ಅಯ್ಯೋ ಶೂರರಿಗೊಂದು ಕಾಲ, ಸತ್ಯಕ್ಕೆ ಒಂದು ಕಾಲ, ಶೂರರಿಗೊಂದು ಕಾಲ. ನೋಡ್ರಪ್ಪ, ಇದೇ ಬೈಕ್ ಹೀರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ 2.0 ಅಂತ ಬರುತ್ತೆ ಗಾಡಿ. ಇದು ಎಕ್ಸ್ಟೆಕ್ ಅಂತ ಇವಾಗ ಬರ್ತಿರೋ ಗಾಡಿಗಳಿಗೆಲ್ಲ ಅದೇ ಥರ ಬರ್ತಿದೆ, ಎಕ್ಸ್ಟೆಕ್ ಅಂತಂದ್ಬಿಟ್ಟು. ಅಂದರೆ ಫ್ಯೂಚರ್ಸ್ಗಳ್ನ ಜಾಸ್ತಿ ಮಾಡಿರ್ತಾರೆ. ನಮ್ಮ ಹಳೆಯ ಗಾಡೀಲಿ ಇದರಲ್ಲಿರೋ 0.25% ಫ್ಯೂಚರ್ಸ್ಗಳು ಇರಲಿಲ್ಲ. ಏನೇನು ಫ್ಯೂಚರ್ಸಲ್ಲಿ ಕೊಟ್ಟಿದ್ದಾರೆ ಗೊತ್ತಾ ಈ ಗಾಡೀಲಿ i3s ಒಂದು ಇದಿದೆ. ಅದಾದ ನಿಮಗೆ ಒಂದು ಸ್ಕೂಟಿ ಮಾಡ್ಬೇಕಾದ್ರೆ, ಝೂಮ್ದು ಸ್ಕೂಟಿ ಮಾಡ್ಬೇಕಾದ್ರೆ ಹೇಳಿದ್ನಲ್ಲ, ಗಾಡಿ ತೊಗೊಂಬಂದು ಎಲ್ಲ ನಿಲ್ಲಿಸಿದ ತಕ್ಷಣ ಅದಕ್ಕದೇ ಆಫ್ ಆಗುತ್ತೆ, ಆ ಸಿಸ್ಟಮ್ ಒಂದು ಕೊಟ್ಟಿದ್ದಾರೆ. ಶೆಲ್ಫ್ ಬಂದುಬಿಟ್ಟು ನಿಮಗೆ ಆವಾಗ ಹಿಂಗೆ ಸ್ಟ್ರೈಟ್ ಇತ್ತು, ಈ ಕಡೆ ಮೇಕ್ ಬರ್ತಿತ್ತು, ಇವಾಗ ಹಿಂಗೆ ಅಡ್ಡ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಹಜಾರ್ಡ್ ಲೈಟ್ ಬೇರೆ ಬರುತ್ತೆ, ಪಾರ್ಕಿಂಗ್ ಲೈಟ್ ಅಂತಾರೆ ಇದಕ್ಕೆ. ಇಲ್ಲಿ ನೋಡಿರಿ, ಇಲ್ಲಿ 4 ಕಡೆ ಲೈಟು ಒತ್ತುತ್ತೆ. ಈ ಕಲರ್ ಸಕ್ಕತ್ ಇಷ್ಟ ಆಯ್ತು ನನಗೆ. ಅದು ಬಿಟ್ಟರೆ ನಿಮಗೆ LED ಲೈಟ್ಸ್ ಕೊಡ್ತಾರೆ.
ಇಲ್ಲಿ ನೋಡ್ಬೋದು ನೀವು, ಕಾಣ್ತಿದೆಯಾ LED ಇವಾಗ ಬರ್ತಿರೋ ಗಾಡಿಗಳಿಗೆ LED ಬರುತ್ತೆ, ಮತ್ತು 2 DRLs ಬರುತ್ತೆ ಆ ಕಡೆ ಈ ಕಡೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಆಲೋಜನ್ ಇಂಡಿಕೇಟರ್ಸು, ಮತ್ತು ನಿಮಗೆ USB ಪೋರ್ಟ್ ಬೇರೆ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಚಾರ್ಜ್ ಹಾಕೋಬೋದು ಆರಾಮಾಗಿ, ಎಲ್ಲರೂ ಲಾಂಗ್ ಹಿಂಗೆ ಹೋಗ್ತೀರಾ ಅಂತಂದರೆ. ಇದ್ರಾಗೆಲ್ಲ ಲಾಂಗ್ ಎಲ್ಲ ಹೋಗಕ್ಕೆ ಬರೋಲ್ಲ, ಆದರೂ ಒಂದು ಇರಲಿ ಅಂತ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ಈಗ ಆನ್ ಮಾಡ್ತೀನಿ, ಇಲ್ಲಿ ಕಾಣ್ತಿದ್ದೆ, ಇಲ್ಲಿ ಕೆಳಗಡೆ ಬ್ಲೂಟೂತು ಮತ್ತು ಬ್ಯಾಟ್ರಿ ಎಷ್ಟಿದೆ ಫೋನ್ದು, ಆಮೇಲೆ ಫೋನ್ ರಿಸೀವು, ಫೋನು ಕಟ್ಟು ಮತ್ತು ರಿಟರ್ನ್ ಮಾಡೋದು, ಆಮೇಲೆ ಇಲ್ಲಿ ಮೆಸೇಜು ಅದರದ್ದು ಆಪ್ಷನ್ ಇದೆ. ಮತ್ತು ಈ ಕಡೆ ನಿಮಗೆ ಸ್ಟ್ಯಾಂಡ್ ಇಗ್ನೇಷನ್ನು, ಹಜಾರ್ಡ್ ಲೈಟು ಅಂದರೆ ಇಂಡಿಕೇಟರ್ಸು. ಅದು ಬಿಟ್ಟರೆ ಇಲ್ಲೇನು ಆಪ್ಷನ್ ತೋರಿಸ್ತಾ ಇಲ್ಲ. ಇಂಜಿನ್ ಚೆಕ್ ಲೈಟ್ ಒಂದು ಬರುತ್ತೆ, ಆಮೇಲೆ I3S ಆನ್ ಆಗಿದೆಯಲ್ಲ ಅಂತಂದ್ಬಿಟ್ಟು, ಆಮೇಲೆ ಫ್ಯೂಲು ಲೋ ಇದೆಯಾ, ಫ್ಯೂಲ್ ಏನಾದ್ರು ಕಮ್ಮಿ ಆದರೆ ಇಲ್ಲಿ ಲೈಟ್ ಹೋಗ್ತದೆ. ಇಲ್ಲಿ ನೋಡಿರಿ, ಇಲ್ಲಿ 140 ತನಕ ಹೋಗುತ್ತೆ. ಎಲ್ಲೋ ಮೈ ಹೀರೋ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಓಡೋಮೀಟರು, ಸ್ಪೀಡೋಮೀಟರು, ಇಲ್ಲಿ ಮೋಡ್ ಥರ ಕೊಟ್ಟಿದೆ. ಮೋಡು ಇಲ್ಲಿ ಬಟನ್ ಒತ್ತಿದ್ರೆ ಇಲ್ಲಿ ಟ್ರಿಪ್ B ಎಷ್ಟು ಓಡಿದೆ ಮತ್ತು ಟ್ರಿಪ್ A ಎಷ್ಟು ಓಡಿದೆ ಅನ್ನೋದ್ಬಿಟ್ಟು. ಆಮೇಲೆ ನಿಮಗೆ ಓಡೋಮೀಟರ್ಸ್ ಎಷ್ಟು ಓಡಿದೆ, 22,600 ಕಿಲೋಮೀಟರ್ಸ್ ಓಡಿದೆ. ಹೊಸ್ದಾಗಿ ತೊಗೊಂಡ್ರೆ ಗಾಡಿ ಇದು, ಒಂದು 1 ಮಂತ್ ಆಗಿರ್ಬೋದು ಅಷ್ಟೇ ಗಾಡಿ ತೊಗೊಂಡು. 1 ಮಂತ್ ಆಗಿಲ್ಲ ಅನಿಸುತ್ತೆ ಕರೆಕ್ಟಾಗಿ, 1 ಮಂತ್ ಆಗಿರ್ಬೋದು ಸದ್ಯಕ್ಕೆ. ಅಂದರೆ ಇಲ್ಲಿ ಯಾವುದೋ ಶೋರೂಮಲ್ಲಿ ಐ ಥಿಂಕ್ ಇಲ್ಲೇ ನಮ್ಮ ಚನ್ನಗಿರಿಲಿ ಇದಿತ್ತು, ಎಕ್ಸ್ಚೇಂಜ್ ಮೇಳ ಅಂತ ಏನೊಂದು ಆಪ್ಷನ್ ಕೊಟ್ಟಿದ್ದರು. ಹಳೆ ಗಾಡಿಗಳ್ನ ಎಷ್ಟು ಅವ್ರ ರೇಟಿಗೆ ತೊಗೊಂಡು ಅದ್ರ ಮೇಲೆ ಇಷ್ಟು ದುಡ್ಡು ಕೊಟ್ಟು ಈ ಗಾಡಿಗಳ್ನ ಬಿಡಿಸ್ಕೋಬೋದು, ಅಂದರೆ ಕಮ್ಮಿ ಆಗುತ್ತೆ ಅಮೌಂಟು. ಅದರಲ್ಲಿ ಇವನು ನಮ್ಮ ಫ್ರೆಂಡೇ, ಅವನು ತೊಗೊಂಡಿರೋ ಗಾಡಿ ಇದು. ನಮ್ಮ ಕಡೆ ಎಲ್ಲ ಇಂಥ ಗಾಡಿಗಳು ಸಾಕು ಗುರು. ನಿಮಗೆ ಪೆಟ್ರೋಲು ಅಮ್ಮಮ್ಮ ಅಂತಂದರೆ ಇದ್ರ 9.5 ಲೀಟ್ರ್ ಹಿಡಿಯುತ್ತೆ ಪೆಟ್ರೋಲು. ಅಂದಾಜಾಗಿ ನಿಮಗೆ ಒಂದು ಎಷ್ಟು ಕೊಡುತ್ತೆ, ಒಂದು 75 to 80 ಲೀಟರ್ಸು ಕೊಡುತ್ತೆ 1 ಲೀಟ್ರಿಗೆ. ಅಂದರೆ ನಿಮ್ಗೆ ಅರೌಂಡ್ ನೀವು ಆರಾಮಾಗಿ ಎಷ್ಟು ಹೋಗ್ಬೋದು ಗುರು, ನೀವು 80 ಕೊಟ್ಟರೆ 30, 27, 260, 300 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ಒಂದು ಫುಲ್ ಟ್ಯಾಂಕಲ್ಲಿ. ಅಷ್ಟು ಮೈಲೇಜ್ ಕೊಟ್ಟರೆ 300 ಏನು ಜಾಸ್ತಿನೇ ಹೋಗ್ಬೋದು. ಲೆಕ್ಕ ಹಾಕೋಣ ತಡೀರಿ ಒಂದು ನಿಮಿಷ. ಲೆಕ್ಕ ಮ್ಯಾಥ್ಸಲ್ಲಿ ವೀಕ್ ಇದ್ದೀನಪ್ಪ. 75 into 9 ಲೀಟ್ರ್ ಇಟ್ಕೊಳಪ್ಪ. ಅಲ್ಲಿ ಎಷ್ಟಾಯ್ತು, 675 ಕಿಲೋಮೀಟ್ರು. ಅಂದರೆ ಬೆಂಗಳೂರಿಗೆ ಹೋಗಿ ರಿಟರ್ನ್ ಬರ್ಬೋದು. ನನ್ನ ಎಕ್ಸ್ಪಲ್ಸ್ಗೆ 1000 ಹಾಕಿದರೆ ಹೋಗ್ತೀನಿ ಅಷ್ಟೇ, ಬರೋಕ್ಕಾಗಲ್ಲ. ಇದರಲ್ಲಿ ಹಾಕ್ಸಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಹೋಗಿ ರಿಟರ್ನ್ ಬರ್ಬೋದು ಬೇಜಾನ್. ಇದು ಇದ್ರದ್ದು I-beamದು ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಸೈಡ್ ಪಾಸ್ ಕೊಟ್ಟಿದ್ದಾರೆ. ಇಂಡಿಕೇಟರು ಸಕ್ಕತ್ತಾಗಿದೆ, ಅಥವಾ ಮಿರರ್ಸು ಒಳ್ಳೆ ಸ್ಟೈಲಿಶಾಗಿ ಕೊಟ್ಟಿದ್ದಾರೆ ಇವಾಗ. ಬಟ್ ಇದ್ರ ಕಲ್ಲರು ಸಕ್ಕತ್ತಾಗಿ ಕಾಣ್ತಿದೆ. ಅದು ಬಿಟ್ಟರೆ ನಿಮಗೆ ಒಂದು ನಿಮಿಷ ತೋರಿಸ್ತೀನಿ. ಮತ್ತು ಇಲ್ಲಿ ಇದೆಲ್ಲ ನಮ್ಮ ಕಡೆ ಕಾಮನ್ನು, ಏನಾರು ಇಟ್ಕೊಂಡು ಮಾಡೋಕ್ಕೆ ಸ್ಟೋರೇಜ್ ಥರ ಒಂದು ಬ್ಯಾಗ್ ಹಾಕ್ಸಿರ್ತಾರೆ. ಇಲ್ಲಿ ನಿಮಗೆ ಈ ಕಿಟ್ ಕೊಟ್ಟಿರ್ತಾರೆ. ಇವನು ಆರನ್ ಚೇಂಜ್ ಮಾಡಿಸಿದ್ದಾನೆ. ಆರನ್ ಸಕ್ಕತ್ತಾಗಿದೆ, ಕೇಳಿಸ್ತೀನಿ ನೋಡಿರಿ ನಿಮಗೆ ಆರಂದಿದು. ಅದು ಬಿಟ್ಟರೆ ಇಲ್ಲಿ ನಿಮಗೆ ಇದು ಬರುತ್ತೆ, ಫಾಸ್ಟೆಡ್ ಕಿಟ್ ಬರುತ್ತೆ, ಅವನದು ತೆಗ್ದಿದ್ದಾನೆ. ಅದು ಬಿಟ್ಟರೆ ನಿಮಗೆ ಆರನ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಕ್ರೇಜಿ. ನಮ್ಮ ಕಡೆ ಎಲ್ಲ ಹಿಂಗೆ ಆಗೋರು. ಅದರಲ್ಲಿ ಗಾಡಿ ಇದ್ದಂಗೆ ಇರೋಕ್ಕೆ ಬಿಡೋಲ್ಲ, ಏನಾದರೂ ಒಂದು ಚೇಂಜ್ ಮಾಡಿರ್ತಾರೆ ನಮ್ಮ ಹುಡುಗರು ಅಂದಮೇಲೆ. ಹಂಗೆ ಅದೇ ನಾನು ಈ ಗಾಡೀಲಿ ಸ್ಪೆಸಿಫಿಕ್ಕಾಗಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಹಳೆ ಗಾಡಿಗೆ ಹೋಲ್ಸ್ಕೊಂಡ್ರೆ ಈ ಗಾಡೀಲಿ ಏನೇನು ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಗಾಡೀಲಿ ಏನೇನು ಚೇಂಜ್ ಮಾಡಿರ್ಬೋದು ಅದೆಲ್ಲ ನೋಡಬೇಕಂತ ಆಸೆ ಇತ್ತು. ಹೊಸ ಗಾಡಿ ಬಿಟ್ಟಿದ್ದಾರಲ್ಲ, ಮತ್ತು ನಾನೇ ಶೋರೂಮ್ಗೆ ಹೋಗೋಕೆ ಹೋಗಲಿಲ್ಲ. ಇವನು ತೊಗೊಂಡು ಒಂದು ತಿಂಗಳು ಆಗಿಲ್ಲ. ಹಂಗಾಗಿ ಕೊಡುಮಗ ನೋಡ್ಕೊಂಬರ್ತೀನಿ ಗಾಡಿ ಯಾವ ಥರ ಇದೆ ಅಂತಂದ್ಬಿಟ್ಟು ನಿಮಗೂ ತಿಳಿಸ್ದಂಗೆ ಆಗುತ್ತೆ. ಹಂಗಾಗಿ ತೊಗೊಂಬಂದೆ ಗಾಡಿನ. ಆಮೇಲೆ 4 ಸ್ಪೀಡ್ ಬರುತ್ತೆ ನಿಮಗೆ. ಇದ್ರ CC ನಿಮಗೆ ಬಂದುಬಿಟ್ಟು 98 94 ಏನೋ ಬರುತ್ತೆ, ಅಂದರೆ 100 cc ಅಂತಲೇ ಕರೀತಾರೆ. ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೂಲ್ಡ್ ಇಂಜಿನು. ಅದು ಬಿಟ್ಟರೆ ನಿಮಗೆ ಕಿಕ್ ಸ್ಟಾರ್ಟ್ ಬೇರೆ ಬರುತ್ತೆ. ಕಿಕ್ ಸ್ಟಾರ್ಟ್ ಎಲ್ಲದು ಇದು ಆಲ್ಮೋಸ್ಟ್ ಅಲ್ಲಿ ಹೀರೋ ಗಾಡಿಗಳಿಗೆಲ್ಲ ಇರುತ್ತೆ. ನಮ್ಮ ಗಾಡಿ ಬಂದುಬಿಟ್ಟು ಹೀರೋ ಹೋಂಡಾ. ನಾವು ತೊಗೊಂಡಾಗ ಹೀರೋ ಹೋಂಡಾ 2 ಮರ್ಜ್ ಆಗಿತ್ತು. ನಾವು ತೊಗೊಂಡು 1 ವರ್ಷಕ್ಕೋ 2 ವರ್ಷಕ್ಕೋ ಹೀರೋ ಮತ್ತು ಹೋಂಡಾದವರು ಸಪ್ರೇಟ್ ಆದರು. ಹಂಗಾಗಿ ಈ ಗಾಡಿ ಇವಾಗ ಬರ್ತಿರೋ ಗಾಡಿಗಳೆಲ್ಲ ಹೀರೋನೇ ಬೇರೆ ಮತ್ತು ಹೋಂಡಾನೇ ಬೇರೆ. ಆಮೇಲೆ ನಿಮಗೆ ಇಲ್ಲಿ ಬ್ರೇಕಿಗೆ ಗಾರ್ಡ್ ಕೊಟ್ಟಿದ್ದಾರೆ, ಸೈಲೆನ್ಸರ್ ಪೈಪಿಗೆ ಮತ್ತು ಇಂಜಿನಿಗೆ ಟಚ್ ಆಗಬಾರ್ದು ಅಂತಂದ್ಬಿಟ್ಟು. ಅದು ಚೆನ್ನಾಗಿದೆ. ಮತ್ತು ಅಲೈ ವೀಲ್ಸ್ ಬರುತ್ತೆ ನಿಮಗೆ. ವೀಲ್ ಸೆಕ್ಷನ್ ಹೇಳ್ಬಿಡ್ತೀನಿ ನಿಮಗೆ ಒಂದು ನಿಮಿಷ. ಮತ್ತು ಇದರಲ್ಲಿ ಡ್ರಮ್ ಬ್ರೇಕ್ 2 ಕಡೆ ಬರೋದು ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ.
ಇದ್ರಾಗ ಎಷ್ಟಿದೆಯಪ್ಪ, 80/100 ಫ್ರಂಟಲ್ಲಿ 80/100 ಸೆಕ್ಷನ್ ಅಲಾಯ್ ವೀಲ್ಸು. ಬ್ಯಾಕಲ್ಲೂ ಅಷ್ಟೇ ಬರುತ್ತೆ ನಿಮಗೆ, ಬ್ಯಾಕಲ್ಲಿ 80/100 ಸೇಮ್ ಬರುತ್ತೆ. ಇದು 18 ಇಂಚು, ಇದು ನಿಮಗೆ ಬಂದ್ಬಿಟ್ಟು 18 ಸೇಮ್. ಎರಡು ಏನೂ ಡಿಫ್ರೆನ್ಸ್ ಇಲ್ಲ, ಎರಡು ಕಡೆನೂ ಸೇಮು ಅಲಾಯ್ ವೀಲ್ಸ್ ಬರುತ್ತೆ. ಇದರಲ್ಲಿ ಡ್ರಮ್ ಬ್ರೇಕ್, ಇದು ಬಂದುಬಿಟ್ಟು ಡ್ರಮ್ ವೇರಿಯಂಟು. ಇದರಲ್ಲಿ ಡಿಸ್ಕ್ ವೇರಿಯಂಟ್ ಇದೆ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ ನನಗೆ. ಅರೌಂಡ್ ನಿಮಗೆ ಇದು ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ, ಎಕ್ಸ್ ಶೋರೂಮ್ ಪ್ರೈಸ್ ಆನ್ ರೋಡ್ ಪ್ರೈಸ್ ನಿಮಗೆ ಬಂದುಬಿಟ್ಟು 97,000 ಏನೋ ಆಗುತ್ತೆ, 1 ಲ್ಯಾಕ್ ಅಂದ್ಕೊಡ್ರಿ. ನಿಮಗೆ ಡಿಸ್ಕ್ ವೇರಿಯಂಟಲ್ಲಿ ಬಂದುಬಿಟ್ಟು ನಿಮಗೆ ಅರೌಂಡು ಎಷ್ಟು 110 ಏನೋ ಆಗುತ್ತೆ ಅಷ್ಟೇ, 15 110 ಆಗುತ್ತೆ ಅಷ್ಟೇ ಡಿಫ್ರೆಂಟು. ಅದರಲ್ಲಿ ಏನು ಡಿಸ್ಕ್ ವೇರಿಯಂಟ್ ಇರುತ್ತೆ, ಡಿಸ್ಕ್ ಕೊಟ್ಟಿರ್ತಾರೆ, ಇದರಲ್ಲಿ ಡಿಸ್ಕ್ ಇಲ್ಲ. ಇದರಲ್ಲಿ ಬಂದುಬಿಟ್ಟು ಡ್ರಮ್ ವೇರಿಯಂಟ್ ಅಷ್ಟೇ. ಕ್ಯಾಮ್ರಾನೇ ಬಿಚ್ಕೊಂಡ್ಬಿಟ್ಟಿತ್ತು ಗುರು, ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ನಮ್ಮ ಹುಡುಗರು ಇಲ್ಲೇ ಇದ್ದಾರೆ. ಏನೋ ಸೌಂಡಲ್ಲಿ ಅವಡ ಇನ್ನೊಂದ್ಸಲಿ ಏಯ್ ಬೇಡ. ಇವು ನೋಡ್ರಿ ಅದು ಏನೇನು ಮಾಡಿಫೈ ಮಾಡಿ, ಏನು ಲೈಟಾ ಇವು, ಫಾಗ್ ಲೈಟಾ? ಅಯ್ಯೋ ಅಪ್ಪ, ಇದು ನೋಡಿ ಈ ಗಾಡಿಗೂ ಈ ಗಾಡಿಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂದರೆ ಮಗ, ಅದರಲ್ಲಿ ಕೊಟ್ಟಿರೋ ಪ್ರೀಮಿಯಮ್, ಅದ್ರಲ್ಲಿ ಕೊಟ್ಟಿರೋದು ನೋಡು, ಇದರಲ್ಲಿ ಎಷ್ಟು ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ 3S ಬಟನ್ ಇದರಲ್ಲೂ ಐತೆ, ಬಟ್ ಅಷ್ಟು ವರ್ಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ವರ್ಕ್ ಆಗುತ್ತಾ ಬಟ್ ಅವಾಗಿಗೂ ಇವಾಗಿಗೂ ನೋಡಿ ಎಷ್ಟು ಡಿಫ್ರೆಂಟ್ ಮಾಡಿದ್ದಾನೆ. ಸೇಮ್ ಪ್ರೈಸು, ಬಟನ್ ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಹಾಂ ಬಿಡ್ರೋ ಅಂತ ಐತೆ ನೋಡಿ. ಅದರಲ್ಲಿ ಇದು ಕೊಟ್ಟಿದ್ದಾರಾ ಚಾರ್ಜರ್ ಪಾಯಿಂಟು ಆಯಿತಾ? ಹಾಂ ಏನು ಸ್ವಲ್ಪ ಕಲರ್ ಸ್ಕೀಮು ಇದು ಡಿಜಿಟಲ್ ಇದನ್ನು ಮಾಡಿದ್ದಾನೆ ಅಷ್ಟೇ. ಹಾಂ ಇದೊಂದು ಮೀಟ್ರ್ ಒಂದು ಚೇಂಜ್ ಕೊಟ್ಟಿದ್ದಾರೆ, ಅದರಲ್ಲಿ 2 ಅನಲಾಗ್ ಬರ್ತಾವೆ ಅಷ್ಟೇ. ಏನು ಕಾಣಲೇಬಾರ್ದು ಹಂಗೆ ಮುಚ್ಚಿಬಿಟ್ಟವನ ಅದನ್ನ. ನಡ್ರಿ ಹೋಗೋಣ, ಬಾ ರೇಸ್ ಹೋಗೋಣ. ಸ್ಪೀಡ ಒಂದ್ಸಲಿ ಹೋಗೋಣ. $90, $92, $93, $94. ಅಷ್ಟೇ ಮ್ಯಾಕ್ಸ್ ಅಷ್ಟೇ ಗುರು. ಅದ್ರ ಮೇಲೆ ನುಗ್ಸೋಕ್ಕಾಗಲ್ಲ ಗಾಡಿನ, ಫುಲ್ ವೈಬ್ರೇಷನ್ ಬಂದ್ಬಿಡುತ್ತೆ. ಅಯ್ಯಪ್ಪ ಸೌಂಡ್ ಕೇಳೋಕ್ಕಾಗ್ತಿಲ್ಲ ಗಾಡಿದ. ಅವರೇ ಚೇಂಜ್ ಮಾಡ್ಕೊಂಡಿದ್ದಾರೆ ಹುಡುಗರು. ಇದ್ರಲ್ಲಿ ಸೌಂಡೇ ಗೊತ್ತಾಗ್ತಿಲ್ಲ ಗಾಡೀಲಿ. ಗಾಡಿ ಆನ್ ಆಗೈತೆ ಇಲ್ಲ ಅಂದರೆ ಗೊತ್ತಾಗ್ತಿಲ್ಲ, ಒಂದು ಚೂರು ಸೌಂಡ್ ಇಲ್ಲ ಗಾಡಿ. ಬಟ್ ಆ ಗಾಡಿಗೂ ಈ ಗಾಡಿಗೂ ತುಂಬಾ ಡಿಫ್ರೆನ್ಸ್ ಐತೆ ಗುರು. ಅದು ಫುಲ್ ಒಂಥರ ರಾ ಗಾಡಿ ಅನಿಸುತ್ತೆ. ಇದರಲ್ಲಿ ಅದೊಂಥರ ಹೆಂಗೆ ಅಂತಂದರೆ ಹಳ್ಳಿಯಲ್ಲಿ ಬೆಳೆದಿರೋ ಹುಡುಗ ಇದ್ದಂಗೆ, ಇದು ಸಿಟಿಯಲ್ಲಿ ಬೆಳೆದಿರೋ ಹುಡುಗ ಇದ್ದಂಗೆ. ಫುಲ್ಲು ಮೆತ್ತೆ, ಅದು ಫುಲ್ಲು ಹೆಂಗೆ ಅಂತಂದರೆ ಅದು ಅಪ್ಪ ಇದು ಮಗ ಅನ್ನೋ ಥರನೇ ಐತೆ ಗಾಡಿ. ಗಾಡಿ ಓಡ್ಸೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಚೆನ್ನಾಗಿದೆ ಅಂತ ಏನು ಇದಿಲ್ಲ. ಮೈಲೇಜ್ ಗುರು, ಈ ಥರ ಗಾಡಿಗಳು ತಗೊಳೋದೇ ನಾವು ಮೇಯ್ನಾಗಿ ಮೈಲೇಜ್ಗೋಸ್ಕರನೇ ತಗೊಳೋದು. ನಮ್ಮೂರಲ್ಲಿ ಎಲ್ಲರ ಮನೇಲೂ ಹೀರೋ ಹೋಂಡಾ ಗಾಡಿಗಳಿದ್ದಾವೆ. ಆವಾಗ ಹೀರೋ ಹೋಂಡಾ, ಯಾವಾಗ ಹೀರೋ ಹೋಂಡಾ 2 ಮರ್ಜ್ ಆಗಿದ್ವಲ್ಲ ಆ ಟೈಮಲ್ಲಿ. ಇವಾಗ ಕಮ್ಮಿ, ಇವಾಗ ಎಲ್ಲ ಕಡೆ ನಿಮಗೆ ಹೀರೋ ಬೇರೆ ಹೋಂಡಾ ಬೇರೆ ಆ ಥರ ಸಿಗ್ತವೆ. ಬಟ್ ಎಲ್ಲ ಕಡೆನೂ ಈ ಥರ 2 ಗಾಡಿಗಳಿದ್ದಾವೆ ಗುರು. ಎಲ್ಲ ನಮ್ಮ ಊರಲ್ಲಿ ಎಲ್ಲರ ಮನೆಯಲ್ಲೂ ಹೀರೋ ಆಗಲಿ ಹೋಂಡಾ ಆಗಲಿ 2 ಗಾಡಿ ಇದ್ದೇ ಇರ್ತವೆ 100cc. ಬಟ್ ಬೆಸ್ಟು ನಮ್ಮ ಕಡೆ ಎಲ್ಲ ಹಳ್ಳಿಗಳು ಅಂದರೆ ತೋಟಕ್ಕೆ ಹೋಗೋಕ್ಕೆ ಮಾಡೋಕ್ಕೆ, ಏನಾರು ಲಗೇಜ್ಗಳು ಹಾಕೊಂಡು ಹೋಗೋಕ್ಕೆ 2, 3, 4, 5 ಜನ ಗಟ್ಟಲೆ ಹಾಕ್ಕೊಂಡು ಹೋಗ್ಬೋದು ಇದ್ರೊಳಗಡೆ, ಆರಾಮಾಗಿ ಎಳೆಯುತ್ತೆ. ಒಂಥರ ಹೆಂಗೆ ಅಂದರೆ ಇದು ಯಾವುದು ಎಷ್ಟೇ ಕೋಟಿ ಕೊಟ್ಟು ಗಾಡಿ ತಗೊಂಬಂದ್ರು ಇದ್ರ ಮುಂದೆ ಅದು ಏನೂ ಇಲ್ಲ ಅಂತಲೇ ಹೇಳ್ಬೋದು. ಈ ಗಾಡಿಗಳು ಹೋಗೋ ಜಾಗದಲ್ಲಿ ಆ ಗಾಡಿಗಳು ಹೋಗಲ್ಲ, ಆ ಥರ ಲೆಜೆಂಡ್ ಅಂತಲೇ ಹೇಳ್ಬೋದು. ಒಂದು ಕಾಲ ಯಾವಾಗಿಂದನೂ ಒಂದು ಒಳ್ಳೆ ಹೆಸರು ಮಾಡ್ಕೊಂಬಂದಿರೋಂಥ ಗಾಡಿಗಳು ಇವೆಲ್ಲ, ಹೀರೋ ಆಗಲಿ. ಹಂಗಾಗಿ ನನ್ನ ಚಾನಲಲ್ಲೂ ಯಾವುದು ಇರಲಿಲ್ಲ 100cc ಗಾಡಿಗಳು ಇರೋದಲ್ಲಿ. ಇರಲಿ ನಮ್ಮ ಚಾನಲಲ್ಲೂ ಒಂದು ಇರಲಿ ಅಂತ ಅಂದ್ಬಿಟ್ಟು ಮಾಡಿರೋದು ವಿಡಿಯೋ ಇದು.
ಬಟ್ ಈ ಗಾಡಿ ಸ್ಟಾರ್ಟಿಂಗ್ ತಂದಾಗ ನಮ್ಮ ಮನೆ ಹತ್ರ ತಾಂಬಂದಿದ್ದ ಗಾಡಿನ ಬಿಡಿಸ್ಕೊಂಬಂದಲ್ಲ ಆವತ್ತಿನ ದಿನ, ನಾನು ದೂರದಿಂದ ಯಾವುದೋ ಬೇರೆ ಗಾಡಿ ಅಂದ್ಕೊಂಡಿದ್ದೆ. ಆ ಕಲರ್ ಸ್ಕೀಮ್ ನೋಡಿಬಿಟ್ಟು ಮತ್ತು ಹತ್ರಕ್ಕೆ ಬಂದಾಗ ಗೊತ್ತಾಯ್ತು ನನಗೆ ಹೀರೋ ಗಾಡಿ ಇದು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಕೊಟ್ಟಿದ್ದಾರೆ ಗುರು, ಒಳ್ಳೆ ಅಪ್ಡೇಟ್ಸ್ ಸಖತ್ತಾಗಿದೆ. ಇದ್ರದ್ದು ಡಿಸ್ಪ್ಲೇನೂ ಸೂಪರಾಗಿ ಕಾಣ್ತಿದೆ. ಅವಾಗೆಲ್ಲ ಇದಿತ್ತು, ಅನಲಾಗ್ ಥರ ಇತ್ತು. ಅವಾಗೆಲ್ಲ ಅನಲಾಗ್ ಮೀಟರ್ ಬರ್ತಾಯಿತ್ತು, ಇವಾಗೆಲ್ಲ ಫುಲ್ಲು ಡಿಸ್ಪ್ಲೇ ಚೇಂಜು. ಅದು ಬಿಟ್ಟರೆ ನಿಮಗೆ ಈ ಬಟನ್ಸ್ಗಳಿದ್ದಾವಲ್ಲ ಒಂಥರ ಪ್ರೀಮಿಯಮ್ ಫೀಲ್ ಕೊಡುತ್ತೆ ನಿಮಗೆ. ಮುಟ್ಟಿದರೆ ಒಂಥರ ಅವಾಗೆಲ್ಲ ಫುಲ್ ರಫ್ ಅನ್ಸೋದು, ಇವಾಗೆಲ್ಲ ಫುಲ್ ಸ್ಮೂತು, ಫುಲ್ ಚೇಂಜ್ ಮಾಡಿದ್ದಾರೆ ಗಾಡಿನ. i3s ಬಿಟ್ಟರೆ ನಿಮಗೆ ಗೊತ್ತಿರುತ್ತೆ, i3sದು ನಮ್ಮ ಹಳ್ಳಿ ಕಡೆ ಅಂತ ಎಲ್ಲ ಬೆಸ್ಟ್ ಗುರು. ಇದರದೊಂದು ಗಾಡಿ ಇದ್ದರೆ ಸಾಕು, ಆರಾಮ 1 ಲೀಟ್ರ್ ಹಾಕ್ಸ್ಕೊಂಡ್ರೆ ನೀನು ನಮ್ಮಮ್ಮ ಅಂತಂದ್ರೆ ನಮ್ಮೂರಲ್ಲಿ ತೋಟಕ್ಕೆ ಮನೆಗೆ ಓಡಾಡಿದರೆ ಒಂದು 10 ರಿಂದ 15 ದಿವಸ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹೆಂಗೆ ಚಚ್ಚಾಡಿದ್ರೆ ನಿಮಗೊಂದು 80 ಮೈಲೇಜ್ ಕೊಡುತ್ತೆ. ಹಾಗಾಗಿ ನಮ್ಮ ಊರು ಕೂಡ, ನಮ್ಮ ಹಳ್ಳಿ ಕಡೆ ನೀವು ಈ ಥರ ಗಾಡಿಗಳನ್ನ ತುಂಬ ನೋಡ್ತೀವಿ. ನೋಡಿರಿ ಹೋಗಿರೋ ಗಾಡಿಗಳು ಎಲ್ಲ ಹೀರೋ ಹೋಂಡಾಗಳು ನೋಡಿರಿ. ಇದು ಹೀರೋ ಹೋಂಡಾ, ಎಲ್ಲವೂ ಅವೇ. ಇವಾಗ ಹೋಯ್ತಲ್ಲ, ಹೌದು ಅದು ನಮ್ಮ ಫ್ರೆಂಡ್ದು ತೋರಿಸಿದ್ನಲ್ಲ ಇವಾಗ, ಅದು ಹೀರೋನೇ, ಅದು ಹೀರೋ ಹೋಂಡಾ. ನಮ್ಮ ಗಾಡಿ ತೊಗೊಂಬಂದಿರೋ ಸ್ಟೇಜಲ್ಲಿ ಅವಾಗ ನಮ್ಮ ಗಾಡಿ ತೊಗೊಂಬಂದಿದ್ವಲ್ಲ ಅವಾಗ ಅವ್ರ ಗಾಡಿನೂ ಬಿಡಿಸಿರೋದು ಅನಿಸುತ್ತೆ. ಇಷ್ಟೇ ಗುರು. ನನಗೆ ಮೇಜರಾಗಿ ಏನು ನೋಡಬೇಕಿತ್ತು ಅಂತಂದರೆ ಇದೆ, ಹಳೆ ಗಾಡಿಗೂ ಇವಾಗ ಬರ್ತಿರೋ ಗಾಡಿಗಳಿಗೂ ಏನೇನು ಡಿಫ್ರೆನ್ಸ್ ಇರುತ್ತೆ ನೋಡಿರಿ. ಅದು ಹೀರೋನೇ, ಅಲ್ಲಿ ಬರ್ತಾ ಇರೋದು ಹೀರೋನೇ. ನಮ್ಮ ಕಡೆ ಫುಲ್ ಅದೇ ಗುರು ನಿಮಗೆ ಕಾಣೋದು, ಎಲ್ಲ ಹೀರೋನೇ. ಅದು ನೋಡಿರಿ ಹೀರೋ ಸ್ಪ್ಲೆಂಡರ್ ಪ್ಲಸ್ಸು, ನಿಮ್ಗೆ ಎಲ್ಲಿ ನೋಡಿದ್ರೆ ಹೀರೋನೇ ಕಾಣೋದು ನಮ್ಮೂರ ಕಡೆ. ನೋಡಿರಿ ಅದು ಬರ್ತಿದೆಯಲ್ಲ ಅಲ್ಲಿ ದೂರದಲ್ಲ, ಅದು ಹೀರೋನೇ. ಇದು TVS ಇಲ್ಲಿಂದಗಡೆ ಬರ್ತಿದೆ ನೋಡಿರಿ, ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಬರ್ತಿದೆ ನೋಡಿರಿ ಅಂಕಲ್ ಆಂಟಿ, ಅದು ಹೀರೋನೇ. ನೋಡಿರಿ ಲೋತಲ್ಲ, ಅದು ಹೀರೋನೇ. ಎಲ್ಲ ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡೋ ಗಾಡಿಗಳೇ ಹೀರೋ ಬೆಸ್ಟು. ಮೈಲೇಜ್ಗೆ, ಪರ್ಫಾರ್ಮೆನ್ಸ್ಗೆ ಸಾಕು, ಮೇಂಟೆನೆನ್ಸ್ ಖರ್ಚು ಕಮ್ಮಿ ಇರುತ್ತೆ. ಅಲ್ಲಿ ನೋಡಿರಿ ಅವನು ಬರ್ತಾಯಿದ್ದಾನೆ ಫೋನ ಮಾತಾಡ್ಕೊಂಡು, ಫ್ರಂಟಲ್ಲಿರೋ ಗಾಡಿ ಅದು ಹೀರೋನೇ. ಅದು ಹಿಂದೆಗಡೆ ಬಜಾಜು. ಹೀಗೆ ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡೋ ಬೈಕ್ಗಳೇ ಹೀರೋ ಅಂದ್ಕೋಬೋದು ನೀವು. ಒಟ್ಟಿನಲ್ಲಿ ಸಖತ್ತಾಗಿದೆ ಗಾಡಿ ಓಡಿಸೋದಕ್ಕೆ. ನಿಮಗೊಂದು ಒಳ್ಳೆ ಚಾಯ್ಸು, ಒಳ್ಳೆ ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ ಗಾಡೀಲಿ ನೋಡಿರಿ. ಹೇಳ ಮಗ. ನಾನು ವಾಪಸ್ ಬಂದೆ, ನೀವು ಬರ್ರಿ. ನಾನು ಬೇರೆ ಕಡೆ ಎಲ್ಲ ಹೋಗ್ಬೇಕು, ಬಾ ಹೇಳ್ತೀನಿ. ಹಾಂ ಇಷ್ಟೇ ಗುರು, ಇಷ್ಟು ಮ್ಯಾಟ್ರು ನಿಮಗೆ ತಿಳಿಸ್ಬೇಕಿತ್ತು. ಹಂಗಾಗಿ ಇವತ್ತು ಫ್ರೀ ಇತ್ತು, ಗಾಡಿ ಒಂದು ಹತ್ರ ಇಸ್ಕೊಂಬಂದೆ. ನೋಡಿರಿ ಒಂದು ಒಳ್ಳೆ ಚಾಯ್ಸು ಹೀರೋದಲ್ಲಿ. ಇವಾಗ ಬರ್ತಿರೋ ಗಾಡಿಗಳು ಫುಲ್ಲು ನೆಕ್ಸ್ಟ್ ಲೆವೆಲಲ್ಲಿ ಬಿಡ್ತಾ ಇದ್ದಾರೆ. ಅಪ್ಡೇಟ್ಸ್ಗಳಾಗಲಿ ಎಲ್ಲದೂ ಆಗಲಿ ಚೆನ್ನಾಗಿದ್ದಾವೆ. ನೋಡೋದಕ್ಕೂ ಕಲ್ಲರಲ್ಲೂ ಒಳ್ಳೆ ಲುಕ್ ಕೊಟ್ಟಿದ್ದಾರೆ. ಎಲ್ಲ ಕಡೆನೇ ಹೀರೋನೇ ಬಿಡ್ರಿ ಇವಾಗ, ಎಲ್ಲಿ ನೋಡಿದ್ರು. ಈ ಕಲ್ಲರ್ ನೋಡೋಕ್ಕೆ ಒಂಥರ ಚೆಂದ ಗುರು. ಈ ಮಣ್ಣು ಕಲ್ಲರ್, ಇದಕ್ಕೆ ಏನೋ ಕಲರ್ ಅಂತ ಗೊತ್ತಿಲ್ಲ. ಹಾಕ್ತೀನಿ ನಿಮಗೆ ಕಲರ್ಸ್ಗಳು, ಡಿಸ್ಪ್ಲೇನೂ ಹಾಕ್ತೀನಿ ನಿಮಗೆ ಯಾವ್ಯಾವ ಥರ ಕಲರ್ಗಳಿದ್ದಾವೆ ಇದರಲ್ಲಿ ಅಂತಂದ್ಬಿಟ್ಟು. ಇಷ್ಟೇ ಗುರು, ಇದನ್ನು ತೋರಿಸ್ಬೇಕಿತ್ತು, ಹಂಗಾಗಿ ಈ ವಿಡಿಯೋನ ಮಾಡಿದ್ದು. ನನಗೆ ಅದೊಂದು ಆಸೆ ಇತ್ತು, ನೋಡೋಣ ಯಾವ್ಯಾವ ಥರ ಏನೇನು ಇದ್ದಾವೆ ಅಂತಂದ್ಬಿಟ್ಟು. ಅದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳಕ್ಕೆ ಯಾಕೆ ಬರಲಿಲ್ಲ, ನಾನು ನೋಡಿದೆ. ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ, ಇಲ್ಲಿ ಟ್ಯಾಂಕ್ ಹತ್ರ ಹೀರೋ ಆ್ಯಪ್ ಅಂತ ಇದೆ. ಇದು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. E20 ಆಯಿಲ್ನ ಹಾಕ್ಸ್ಬೋದು ಈ ಗಾಡಿಗೆ. ಅದನ್ನು ಸ್ಕ್ಯಾನ್ ಮಾಡ್ಕೊಂಡ್ರೆ ನೀವು ಫೋನ್ನ ಕನೆಕ್ಟ್ ಮಾಡ್ಕೋಬೋದು. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆಲ್ಲ ಫೋನ್ ಬಂದಿದ್ದು ಗೊತ್ತಾಗುತ್ತೆ, ಮೆಸೇಜ್ ಬಂದಿದ್ದು ಗೊತ್ತಾಗುತ್ತೆ, ಮತ್ತು ನಿಮ್ಮ ಫೋನ್ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ. ಏನೇನು ಆಪ್ಷನ್ಸ್ಗಳಿದ್ದಾವೆ, ಅದನ್ನು ಕನೆಕ್ಟ್ ಮಾಡ್ಕೊಂಡಿಲ್ಲ, ಇರಲಿ ಪರವಾಗಿಲ್ಲ. ಅವನಿಗೆ ಗೊತ್ತಿದ್ರೆ ಸಾಕು, ನಮಗೇನು ಬೇಡ, ಯೂಸ್ ಮಾಡ್ತಾಯಿಲ್ಲ ಗಾಡಿನ. ಇಷ್ಟೇ ಗುರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ ಗುರು, ಬಾಯ್.